ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿ ಮಮ್ಮ, ಸರಿಯಾಗಿ ಮೂತಿ ನೋಡಿ. ಅದೇ ಕಣ್ಣು, ಅದೇ ಮೂಗು, ಅದೇ ಲಿಪ್ಪು. ನೋಡಿ ಮಮ್ಮ, ಚಿಕ್ಕ ವಯಸ್ಸಲ್ಲಿ ಭಾರ್ಗವಿ ಅಕ್ಕನ್ಗೆ ಪ್ರಾಕ್ ಹಾಕಿ ಫೋಟೋ ತೆಗ್ಸ್ದಂಗೆ ಇಲ್ವಾ? ನೀನೇನ್ ಹುಚ್ಚ ಏನೋ? ಯಾಕೋ ಬಾಯಿಗೆ ಬಂದದನ್ನೆಲ್ಲ ಮಾತಾಡ್ತಾ ಇದ್ಯಾ? ಮಮ್ಮ ಏನ್ ಮಮ್ಮ, ಈಗಷ್ಟೇ ಕೆಳಗಡೆ ನಮ್ ಕಡೆ ನಮ್ ಪರ ಮಾತಾಡ್ತಿದ್ದೆ, ಅಷ್ಟು ಬೇಗ ಉಲ್ಟಾ ಹೊಡಿತಿದ್ಯಲ್ಲ. ಅಲ್ಲ, ನೀನ್ ಯಾರ ಪರ ಅಂತ? ನೋಡ, ಅದೇ ಬೇರೆ ಇದೇ ಬೇರೆ. ಅನಾವಶ್ಯಕವಾಗಿ ನಾವ್ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಬಾರ್ದು, ಅರ್ಥ ಆಯ್ತಾ? ಫ್ರೆಂಡ್ ಅಂದ್ರೆ ಯಾರು? ಯಾವ ಫ್ರೆಂಡ್ ಮಗಳು? ಅದ್ ಸರಿ, ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಕೀರ್ತಿ, ಅದೆಲ್ಲ ನಿನಗ್ಯಾಕೆ? ಬೇರೆಯವ್ರ ಮಕ್ಕಳು ನಮ್ಮನೇಲಿದ್ರೆ ಇದನ್ನ ಕೇಳ್ತೀನಿ. ನೋಡು, ಇವ್ರಮ್ಮನ್ನ ನನ್ನ ನಂಬಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಇದಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಓಹ್, ಸಂಬಂಧ ಇಲ್ಲ? ಏನ್ ಕಣ್ಕಂಡವ್ರ ಮಕ್ಳನ್ನೆಲ್ಲ ನಮ್ಮ ಮನೆ ಕರ್ಕೊಂಬಂದು ಊಟ ಹಾಕಕ್ಕಾಗತ್ತಾ? ನಿಮಗೆ ಬಿಟ್ಟಿಯಾಗಿ ಊಟ ಹಾಕ್ತಾ ಇದೀವಿ, ಅದ್ರಲ್ಲಿ ಇವ್ರುಗಳು ಬೇರೆ. ಯಾವಾಗ ನೋಡಿದ್ರು ತಿನ್ನೋದ್ರ ಲೆಕ್ಕ ಆಗ್ತಾನೆ. ಯಾವಾಗ ನೋಡಿದ್ರು ಬೇಯ್ಸಾಕೋರ್ ನಾವು, ಕಾಯ್ಸಾಕೋರ್ ನಾವು ಅನ್ನೋ ಭಾಷಣ ಬಿಗೋದೆಲ್ಲ ಬೇಡ. ಕಾಸಿದ್ರೆ ಅಷ್ಟೇ ಬೇಯ್ಸಾಕಾಗೋದು, ತಿನ್ನೋದಕ್ಕಾಗೋದು. ನಮ್ ಮನೆ ನಮ್ ದುಡ್ಡು, ಕೇಳ್ತೀವಿ. ಹೌದೌದು, ಇವನು ಮೈ ಬಗ್ಸಿ ದುಡ್ದು ಕಟ್ಟಿರೋ ಮನೆ ನೋಡಿದ್ದು. ನೋಡೋ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗಲೇ ಇವಳು ನಾ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಬಿಟ್ ಬಾ. ನಾಳೆ ಬೆಳಿಗ್ಗೆ ಎದ್ದಾಗ ಏನಾದ್ರು ಇವಳು ನನ್ನ ಕಣ್ಮುಂದೆ ಕಾಣಿಸಿದ್ರೆ ನಡೆಯೋ ಕತೆನೆ ಬೇರೆ. ಏಯ್, ಹೋಗ್ ಮನೆ ಸೇರ್ಕೋ. ನೀನೇನ ಚಿಕ್ಕ ಮಕ್ಳ ಹತ್ರ ಹೋಗ ನೀನು. ಪಾಪು, ಉಸಿರ್ಗಿಸಿರ್ ಕಟ್ಟಿಬಿಟ್ಟೋದು, ನಿಧಾನಕ್ಕೆ ತಪ್ಕೊಳ್ಳಿ. ಅಲ್ಲ, ನೀನ್ ಗಂಟು ಮೂಟ ಎಲ್ಲಿದ್ಯೋ ಅದನ್ನೆಲ್ಲ ಎತ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬೇಗ ಇಲ್ಲಿಂದ ಓದ್ಬಿಡು ಪಾಪ. ಕಾಳ, ಮಗು ವಿಷಯಕ್ಕೆ ಬಂದ್ರೆ ಮರ್ಯಾದೆ ಕೆಟ್ಟ ಹೋಗುತ್ತೆ. ಮೊದಲು ನೀನ್ ಇಲ್ಲಿಂದ ತೊಲಗೋ. ಹೋಗ. ಹಿಂದು ಮುಂದೆ ನೋಡಲ್ಲ, ಸುಮ್ನೆ ಎಲ್ರು ಬಂದ್ಬಿಡ್ತಾರೆ ಮಾತಾಡಕ್ಕೆ. ತೊಲಗೋ. ಎಲ್ಲ ಪುಟ್ಟಿ ಒಳ್ಳೇದು ಕೇಳ್ತಾ ಇದ್ದೀನಿ. ಹೋಗು ಅಂತ ಹೇಳಿದ್ನಲ್ಲ. ಹೋಗಲೇ. ಎತ್ತವ್ರೆ ಸರಿ ಇಲ್ಲ ಅಂದ್ರೆ ಮಕ್ಳೆಲ್ಲ ತರ ಆಯ್ತು. ಬಾಸ್ತಿ ನೋಡು, ಹೋಗು. ಅದ್ಗೆ ಬೇಡದೇ ಇರೋ ಸಮಸ್ಯೆಗಳನ್ನ ನಿಮ್ಮ ಮೈ ಮೇಲೆ ಎಳ್ಕೋಬೇಡಿ, ಅಷ್ಟೇ ನನಗೆ ಹೇಳೋಕ್ಕಾಗೋದು. ಅಮ್ಮ, ನನ್ನಿಂದಲೇ ನಿಮ್ಗೆ ಕಷ್ಟ. ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಕಂದ. ಸಾರಿ ಅಮ್ಮ. ಇಲ್ಲಮ್ಮ, ನನ್ನಿಂದನೇ ನಿನಗೆ ಈ ಥರ ಎಲ್ಲ ಕಷ್ಟ ಆಗಿದ್ದು. ಸಾರಿ ನಿಧಿಮ್ಮ. ಅಕ್ಕ, ಸಾರಿ ಕಂದ. ಅಕ್ಕ ಪ್ಲೀಸ್ ಅಳ್ಬೇಡಿ ಅಕ್ಕ. ಪಾಪ ಜನನಿ, ಈ ಮಗು ಏನ್ ತಪ್ಪು ಮಾಡ್ತು? ನಿಧಿಮ್ಮ, ನೀನ್ ಹೆದರ್ಕೋಬೇಡ, ನಿನ್ ಜೊತೆ ನಾವಿದೀವಿ, ಸರಿನಾ? ನೋಡು, ವಾಣಿ ಆಂಟಿ ಇದ್ದಾರೆ, ಜನನಿ ಅಕ್ಕ ಇದ್ದಾರೆ, ನಿನಗೋಸ್ಕರ ನಾವೆಲ್ಲರೂ ಇದೀವಿ. ಬೇಜಾರು ಮಾಡ್ಕೋಬೇಡ. ಅಕ್ಕ ನೀನ್ ಅಳ್ಬೇಡ, ನಾನು ಇದೀನಿ. ನೋಡು, ಅಮ್ಮ ಇದ್ದಾಳೆ, ಗಹನ ನಿನ್ ಜೊತೆಯಲ್ಲಿದ್ದಾಳೆ. ಹೋಗಿ ನೀವು 3 ಜನನೂ ಆಟ ಆಡ್ಕೊಳ್ಳಿ. ಹಾ ದೊಡ್ಡಮ್ಮ. ಹೋಗು. ಏನಮ್ಮ ಇವರು ಇಷ್ಟೊಂದು ಮೋಸವಾಗಿ ಮಾತಾಡ್ತಾರಲ್ಲ. ಪಾಪ, ಆ ಹುಡುಗಿ ಚಿಕ್ಕ ವಯಸ್ಸಲ್ಲೇ ಅವ್ರಮ್ಮನ ಕಳ್ಕೊಂಡಿದ್ದಾಳೆ. ಇವ್ರುಗಳೆಲ್ಲ ಸೇರ್ಕೊಂಡು ಅನ್ಯಾಯವಾಗಿ ಅವ್ರಮ್ಮನ ಕೊಲೆ ಮಾಡ್ಬಿಟ್ಟು. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಏನು ಆಗಲ್ಲ ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ಏನು ಆಗುದಿಲ್ಲ ಅಕ್ಕ, ನೀವು ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ. ಅಳ್ಬೇಡಿ ಅಕ್ಕ. ನಾವೇನು ಮಾಡ್ಲೇಬಾರ್ದು ಅಲ್ವಾ? ಜೀವನ ಪೂರ್ತಿ ಇವ್ರ ಕಾಲ್ ಕೆಳಗಡೆನೆ ಎತ್ಕೊಂಡು, ಅಪ್ಪ ಸ್ವಾಮಿ, ನಾವು ಮನುಷ್ಯರೇ,
ನಮಗೂ ಸ್ವಲ್ಪ ಕರುಣೆ ತೋರಿಸಿ ಅಂತ ಭಿಕ್ಷೆ ಬೇಡೋ ತರ ಇವ್ರಿಗೆ ಸಲಾಮ್ ಹೊಡಿತಾ ಇರ್ಬೇಕು ಅಲ್ವಾ ಅಕ್ಕ? ಆಗ ಇವ್ರಿಗೊಂಥರ ವಿಕೃತ ಆನಂದ. ಆ ಮುದ್ಕಿಗೆ ಎಷ್ಟು ಕೊಪ್ಪಿದ್ರೆ ಆ ತರ ಹಾಕೊಡ್ತಾಳ. ಅದನ್ ಬಿಟ್ಟಾಕಿ ಪರವಾಗಿಲ್ಲ. ಆದ್ರೆ ಪಾಪ ಆ ವಯಸ್ಸಾದವರೆಲ್ಲ ಊಟ ಮಾಡಿದ್ರು ಇಲ್ವೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೆನೆಸ್ಕೊಂಡ್ರೆ ಹೊಟ್ಟೆ ಎಲ್ಲ ಉರಿತದೆ ಅಕ್ಕ. ಮಾಡಿಟ್ಟಿರೋ ಅಡ್ಗೆನ ಕೊಡಕ್ಕಾಗದೆ ಇರೋಂಗ್ ಮಾಡ್ಬಿಟ್ರು ಪಾಪಿಗಳು. ಇವರೆಲ್ಲ ಅನ್ನ ನೀರು ಇಲ್ದಿರ ಸಾಯ್ತಾರೆ ನೋಡ್ತೇರಿ. ಅಲ್ಲೊಬ್ರು ತಮ್ಮ ಮಗಳ ಹತ್ರ ಕೇಳೋ ತರ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಡ್ತೀಯ ಅಮ್ಮ ಅಂತ ಕೇಳಿದ್ರು ಗೊತ್ತಾ? ಅನಗ ಅದನ್ನು ಕೊಡಕ್ ಆಗದೆ ಇರೋಂಗ ಆಗೋಯ್ತಲ್ಲ ಅಕ್ಕ. ಈ ತರ ಚಿಕ್ಕ ಚಿಕ್ಕ ಸಂತೋಷಕ್ಕೆಲ್ಲ ಕಲ್ಲೆಸಿಯೋದ್ರಿಂದ ಇವ್ರಿಗೆಲ್ಲ ಏನಕ್ಕ ಆನಂದ ಸಿಗುತ್ತೆ? ಗಂಡಸರು ಅನ್ನೋ ಈಗೂ ಅಷ್ಟೇ. ಏನೇ ನಡೆದ್ರು ಅದು ನಮ್ಮಿಂದಾನೇ ನಡಿಬೇಕು ಅನ್ನೋ ವಕ್ರ ಬುದ್ಧಿ. ಹೆಂಗಸರು ಅಂದ್ರೆ ಯಾವಾಗ್ಲೂ ನಮ್ ಕಾಲ್ ಕೆಳಗಡೆನೆ ಬಿದ್ದಿರ್ಬೇಕು ಅಂತ ಅನ್ಕೊಳ್ಳೋರ್ ಮುಂದೆ ಎಲ್ಲಿ ನಾವ್ ಉದ್ಧಾರ ಆಗಿ ಬೆಳೆದ್ ಬಿಡ್ತೀವೋ ಅನ್ನೋ ಭಯ ಅವ್ರ ಹತ್ರ ಈ ತರ ಎಲ್ಲ ಮಾಡಿಸ್ತಿದೆ. ಈ ಮನೇಲಿ ಎಲ್ರಿಗೂ ಗುಲಾಮ್ರ ತರ ಇಟ್ಕೊಳ್ಳೋ ಬುದ್ಧಿ ಧರ್ಮರಾಜ್ ಬಾವಂಗ್ ಮಾತ್ರ ಅಲ್ಲ, ನಿಮ್ ಗಂಡ ಕೀರ್ತಿ, ನಿಮ್ ಗಂಡ ಯತಿ ಬಾವಂಗೂ ಇದೆ ಅಕ್ಕ. ಜನನಿ, ಐ ಆಮ್ ಸಾರಿ ಜನನಿ. ಅಯ್ಯೋ ಅಕ್ಕ, ನನ್ನಿಂದ ತಾನೇ ನಿಂಗೆ ಇಷ್ಟೆಲ್ಲ ಅವಮಾನ. ಎಷ್ಟು ದೊಡ್ಡ ಅವಕಾಶ ಕೊಡಿಸಿದ್ದೆ, ಅದನ್ನ ಕಾಪಾಡ್ಕೊಳ್ಳೋ ಯೋಗ್ಯತೆನೂ ನನಗಿಲ್ದೆ ಹೊತ್ತು. ಅಯ್ಯೋ ಜನನಿ, ನನ್ನ ಕ್ಷಮಿಸ್ಬಿಡು ಜನನಿ. ಅಕ್ಕ ಪ್ಲೀಸ್ ಅಕ್ಕ, ಹೀಗೆಲ್ಲ ಮಾತಾಡ್ಬೇಡಿ. ಬೇರೆಯವ್ರು ಮಾಡಿದ ತಪ್ಪಿಗೆ ಮೊದ್ಲು ನಿಮ್ ತಲೆ ಮೇಲೆ ಹಾಕೊಳ್ಳೋದನ್ನ ಮೊದ್ಲು ಬಿಡಿ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ಅಕ್ಕ ಖಂಡಿತ ಅವರೆಲ್ಲ ಅರ್ಥ ಮಾಡ್ಕೋತಾರೆ. ಹೌದು, ಅರ್ಥ ಮಾಡ್ಕೊಳ್ಳೋರೆ. ಆದ್ರೆ ಅಡ್ವಾನ್ಸ್ ದುಡ್ಡು ಕೇಳ್ತಿದಾರಲ್ಲ, ಅದಕ್ಕೆ ನನಗೆ ಏನ್ ಮಾಡ್ಲಿ ಜನನಿ? ಅಕ್ಕ ವ್ಯಾಪಾರನೇ ಬೇರೆ, ಅವ್ರು ನಮ್ಮ ಮೇಲೆ ಇಟ್ಟಿರೋ ಅಭಿಮಾನನೇ ಬೇರೆ. ಅಕ್ಕ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಬ್ರಿಗೆ ಅವರು ಆನ್ಸರ್ ಕೊಡ್ಬೇಕಲ್ವಾ, ಅದಕ್ಕೆ ಕೇಳ್ತಾ ಇದ್ದಾರೆ ಅಷ್ಟೇ.